ಚೂರು ಮಾಸದ ಬಾಲ್ಯದ ನೆನಪು ಕಾಡುತ್ತಿದೆ ಇಂದು ಕಣ್ಮುಂದೆಯೇ. ಕೊಡುತ್ತಿತ್ತು ಮಜವನ್ನು ಕಾಗದದ ದೋಣಿಯು, ಕುಳಿತು ನಾವದರಲ್ಲಿ ತೇಲಿದಂತೆಯೇ. ಸಮಯವೇ ಇದರಲ್ಲಿ ಕಾಣದಿದ್ರೂ ಕೂಡ ಕೈಗೆ ಮೆರುಗನ್ನು ಕೊಡುತ್ತಿತ್ತು ತೆಂಗಿನ ಗರಿಯ ಈ ಕೈಗಡಿಯಾರವೇ. ಫೋನ್ನಲ್ಲಿ ಮಾತಾಡಿ ಗೊತ್ತಿಲ್ಲ ಅಂದ್ರು ಅದರಷ್ಟೇ ಖುಷಿ ಕೊಡ್ತಿತ್ತು ಬೆಂಕಿ ಪಟ್ಟಣಕ್ಕೆ ದಾರ ಕಟ್ಟಿ ಮಾತಾಡ್ತಿದ್ದ ಈ ಫೋನೇ. ಮನೆಯೆಲ್ಲ ಜಾಲಾಡಿ ಸಿಕ್ತಿದ್ರು ಪೈಸಾ, ಒಮ್ಮೊಮ್ಮೆ ಪ್ರತ್ಯಕ್ಷವಾಗಿ ಖುಷಿ ಕೊಡ್ತಿತ್ತು ಪುಟದ ಮಧ್ಯದಲ್ಲಿ ಎಂದೋ ಕದ್ದಿಟ್ಟ 1 ರೂಪಾಯಿಯ ಈ ನೋಟೆ. ಚೂರು ಮಾಸದ ಬಾಲ್ಯದ ನೆನಪು ಕಾಡುತ್ತಿದೆ ಇಂದು ಕಣ್ಮುಂದೆಯೇ. ಡಮ್ ಅಂತ ಶಬ್ದ ಮಾಡದಿದ್ರೂ ಕೂಡ ಬಾಲ್ಯಕ್ಕೆ ಬೇಕಿತ್ತು ಈ ಕೋವಿಯೇ. ಜಾತ್ರೆಯಲ್ಲಿ ಕನ್ನಡಕ ಕೊಡ್ಸಿಲ್ಲ ಅಂದ್ರು ಶೋಕಿಗೆ ಸಾಕಿತ್ತು ತೆಂಗಿನ ಗರಿಯಲ್ಲಿ ಮಾಡಿದ ಸುಂದರವಾದ ಈ ಕನ್ನಡಕವೇ. ನಿಜವಾದ ಕೋಳಿ ಅಲ್ಲಿದ್ರು ಏನಂತೆ, ಎಷ್ಟೋ ಖುಷಿ ಕೊಡ್ತಿತ್ತು ಬಾಲ್ಯದ ಕೋಳಿ ಜಗಳದ ಈ ಆಟವೇ. ಮತ್ತಷ್ಟು ಬರೆದಷ್ಟು ಇಳಿಸಲು ನಮಗದೇ ಸಾಕಿತ್ತು ದಾರಿ ಬದಿ ಸಿಕ್ಕು ನೀರು ತುಂಬಿದ ಈ ಎಲೆಯೇ. ಚೂರು ಮಾಸದ ಬಾಲ್ಯದ ನೆನಪು ಕಾಡುತ್ತಿದೆ ಇಂದು ಕಣ್ಮುಂದೆಯೇ. ಬೆಂಕಿ ಪಟ್ಟಣದ ಲಾರಿಯಂತೂ ತಂದಿತ್ತು ಖುಷಿಯನ್ನು, ವಾಲಾಡುತ್ತಾ ನಾವದರಲ್ಲಿ ಕುಳಿತಂತೆಯೇ. ಬಿಸಿ ಬಿಸಿ ಊಟ ಆಗದಿದ್ರೂ ಕೂಡ, ಬಗೆ ಬಗೆ ಊಟ ಇಲ್ದಿದ್ರೂ ಕೂಡ, ಶಾಲೆಯಲ್ಲಿ ಊಟದ ಗಂಟೆ ಹೊಡಿತಿದ್ದಂಗೆ ನೆನಪಾಗ್ತಿತ್ತು ಅಮ್ಮ ಕಟ್ಟಿಕೊಟ್ಟಿದ್ದ ಈ ಬುತ್ತಿ ಡಬ್ಬಿಯೇ. ತಿನ್ನೋಕೆ ಅಡಿಗೆ ಆಗದಿದ್ರೂ ಇದರಲ್ಲಿ ಅಡಿಗೆ ಮನೆ ಆಟಕ್ಕೆ ಬೇಕಿತ್ತು ಬಣ್ಣ ಬಣ್ಣದ ಸೊಪ್ಪು ಮತ್ತು ಗೆರಟದ ಈ ಚಿಪ್ಪೆ. ಮನೆ ತುಂಬ ಬೆಳಕು ಇಲ್ದಿದ್ರೂ ಏನಂತೆ, ಬಾಲ್ಯವ ಕಳಿಸಿತ್ತು ಸೀಮೆ ಎಣ್ಣೆ ತುಂಬಿದ ಆ ಚಿಮ್ನಿಯೇ. ಚೂರು ಮಾಸದ ಬಾಲ್ಯದ ನೆನಪು ಕಾಡುತ್ತಿದೆ ಇಂದು ಕಣ್ಮುಂದೆಯೇ. ಸ್ನೇಹಿತರೆ, ನಮ್ಮ ಬಾಲ್ಯದ ಬಗ್ಗೆ ಹೇಳಕೊಟ್ರೆ ತುಂಬಾ ಇರುತ್ತೆ ಅಲ್ವಾ, ಆದರೆ ಇಲ್ಲಿ ಕೆಲವು ತುಣುಕುಗಳನ್ನ ಮಾತ್ರ ಹಾಕಿದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.